ಅಡಿಯೇನ್ ರಾಮಾನುಜದಾಸನ್. ಯಾಮುನರ ಶಿಷ್ಯರಲ್ಲಿ ತಿರುಕ್ಕೋಟಿಯೂರ್ ನಂಬಿ ಕೂಡ ಒಬ್ರು. ಇವರಿಗೆ ಗೋಷ್ಠಿಪೂರ್ಣ ಅಂತ ಹೆಸರು. ಇವರು ಪುದುಕೋಟೆಯ ಬಳಿ ಇರೋ ತಿರುಕ್ಕೋಟಿಯೂರ್ನಲ್ಲೇ ವಾಸ ಮಾಡ್ತಾ ಇದ್ದಿದ್ರಿಂದ ತಿರುಕ್ಕೋಟಿಯೂರ್ ನಂಬಿ ಅನ್ನೋ ಹೆಸರು ಬಂತು. ರಾಮಾನುಜರನ್ನ ಕರೆ ತರೋದಕ್ಕೆ ಹೋಗಿದ್ದ ಮಹಾಪೂರ್ಣರು ಅವರನ್ನ ಸಂಸಾರ ಬಿಟ್ಟು ಸನ್ಯಾಸಿಯಾಗಿ ಪೀಠಾಧಿಪತಿಯಾಗಿ ಅಂತ ಕರೆಯೋದಕ್ಕೆ ಮನಸ್ಸು ಬರದೆ ಹಾಗೇ ವಾಪಸ್ ಬಂದ್ಬಿಟ್ಟಿದ್ರು. ಶ್ರೀರಂಗದ ಶ್ರೀವೈಷ್ಣವರಿಗೆ ಮುಂದೆ ಮತ್ತೆ ಹೋಗಿ ಕರೆ ತರ್ತೀನಿ ಅಂತ ಸಮಾಧಾನ ಮಾಡ್ತಾರೆ. ಇತ್ತ ಕಾಂಚೀಪುರದಲ್ಲಿ ರಾಮಾನುಜರು ದಿನ ಕಳೆದಂತೆ ಸಂಸಾರದಿಂದ ವಿಮುಖರಾಗಿ ಒಮ್ಮೆ ಸನ್ಯಾಸ ಸ್ವೀಕಾರ ಮಾಡೇ ಬಿಡ್ತಾರೆ. ಈ ವಿಷಯ ತಿಳಿದ ಮಹಾಪೂರ್ಣರು ಸಂತೋಷದಿಂದ ರಾಮಾನುಜರನ್ನ ಕರೆಸ್ಕೊಂಡು ಪೀಠಾಧಿಪತಿಯಾಗೋ ಹಾಗೆ ಕೇಳ್ಕೊಳ್ತಾರೆ. ರಾಮಾನುಜರು ಪೀಠ ವಹಿಸ್ಕೊಂಡ ನಂತರ ಮಹಾಪೂರ್ಣರನ್ನ ತತ್ವೋಪದೇಶ ಮಾಡೋ ಹಾಗೆ ಕೇಳ್ಕೊತಾರೆ. ಅದಕ್ಕೆ ಒಪ್ಪಿ ಮಹಾಪೂರ್ಣರು ರಾಮಾನುಜರಿಗೆ ತತ್ವೋಪದೇಶ ಮಾಡಿ ನಂತರ ಯಾಮುನರಿಂದ ಪಡೆದುಕೊಂಡಿದ್ದ ವಿಶಿಷ್ಟ ಅರ್ಥಗಳು ತಿರುಕ್ಕೋಟಿಯೂರ್ ನಂಬಿ ಹತ್ರ ಇದೆ, ಅದನ್ನು ಹೋಗಿ ಪಡ್ಕೊಳ್ಳಿ ಅಂತ ಹೇಳ್ತಾರೆ. ಆಗ ರಾಮಾನುಜರು ತಿರುಕ್ಕೋಟಿಯೂರ್ಗೆ ಹೋಗಿ ಅಲ್ಲಿ ಗೋಷ್ಠಿಪೂರ್ಣರ ಮನೆ ಯಾವುದು ಅಂತ ಕೇಳಿ ಅವರು ತೋರಿಸಿದ ಮೇಲೆ ಅವ್ರ ಮನೆ ಹತ್ರಕ್ಕೆ ಹೆಜ್ಜೆ ಹೆಜ್ಜೆಗೂ ನಮಸ್ಕಾರ ಮಾಡ್ತಾ ಹೋಗ್ತಾರೆ. ಅದನ್ನು ನೋಡಿದ ಊರಿನ ಜನ ನಂಬಿಗಳ ಬಗ್ಗೆ ತಮಗಿದ್ದ ಗೌರವವನ್ನು ಹೆಚ್ಚಿಸ್ಕೋತಾರೆ. ರಾಮಾನುಜರು ತಿರುಕ್ಕೋಟಿಯೂರ್ ನಂಬಿಗಳಿಗೆ ನಮಸ್ಕರಿಸಿ ಮಹಾಪೂರ್ಣರು ಕಳಿಸಿದ್ದಾಗಿ ಹೇಳಿ ತಮಗೆ ಉಪದೇಶ ಮಾಡಬೇಕು ಅಂತ ಕೇಳ್ಕೊತಾರೆ. ಆದರೆ ಗೋಷ್ಠಿಪೂರ್ಣರು ಈಗ ಸಾಧ್ಯ ಇಲ್ಲ, ಮುಂದೆ ಯಾವಾಗಲಾದರೂ ನೋಡೋಣ ಅಂತ ಹೇಳಿ ವಾಪಸ್ ಕಳಿಸ್ಬಿಡ್ತಾರೆ. ಸ್ವಲ್ಪ ದಿನದ ನಂತರ ಮತ್ತೆ ಬರ್ತಾರೆ ರಾಮಾನುಜರು. ಆದರೆ ಆಗಲೂ ಆಗೋದಿಲ್ಲ ಅಂತ ಹೇಳಿ ವಾಪಸ್ ಕಳಿಸ್ಬಿಡ್ತಾರೆ. ಮತ್ತೆ ಮತ್ತೆ ಬರ್ತಾರೆ ರಾಮಾನುಜರು. ಇವರು ಮತ್ತೆ ಮತ್ತೆ ಅವ್ರನ್ನ ವಾಪಸ್ ಕಳಿಸ್ತಾನೇ ಇರ್ತಾರೆ. ಇವರು ಉಪದೇಶ ಮಾಡದೆ ಹಿಂತಿರುಗಿ ಹೋಗೋ ಹಾಗೆ ಹೇಳಿದ್ರೂ ಕೂಡ ಅವರಿಗೆ ಬೇಜಾರೇ ಆಗೋದಿಲ್ಲ. ಹೀಗೆ 17 ಬಾರಿ ಹೋಗಿ ಬರ್ತಾರೆ ರಾಮಾನುಜರು. ಒಮ್ಮೆ ಉತ್ಸವ ಕಾಲದಲ್ಲಿ ರಂಗನಾಥನ ದರ್ಶನಕ್ಕೆ ತಿರುಕ್ಕೋಟಿಯೂರ್ ನಂಬಿಗಳು ಬರ್ತಾರೆ. ಆಗ ರಂಗನಾಥ ಅರ್ಚಕರ ಮುಖೇನ ರಾಮಾನುಜರಿಗೆ ರಹಸ್ಯಾರ್ಥಗಳನ್ನು ಉಪದೇಶ ಮಾಡುವಂತೆ ಹೇಳ್ತಾನೆ. ಶಿಷ್ಯನನ್ನ ಪರೀಕ್ಷಿಸಿ ಅವರಿಗೆ ಇರುವ ಆಸಕ್ತಿಯನ್ನ ಅರಿತೇ ಉಪದೇಶ ಮಾಡಬೇಕು ಅಂತ ನೀವೇ ಶಾಸ್ತ್ರಗಳಲ್ಲಿ ಹೇಳಿದ್ದೀರಲ್ಲ ಅಂತ ಕೇಳಿದಾಗ ನಂಬಿಗಳಿಗೆ ಭಗವಂತ ರಾಮಾನುಜರಿಗೆ ಎಲ್ಲ ಅರ್ಹತೆ ಇದೆ, ಅವರಿಗೆ ಉಪದೇಶ ಮಾಡಿ ಅಂತ ಹೇಳ್ತಾನೆ. ತಿರುಕ್ಕೋಟಿಯೂರ್ ನಂಬಿಗಳು ಶ್ರೀರಂಗದಿಂದ ವಾಪಸ್ ಹೊರಡೋವಾಗ ರಾಮಾನುಜರನ್ನ ಕಂಡು ಅವರ ದಂಡ ಮತ್ತು ಪವಿತ್ರದೊಂದಿಗೆ ಮಾತ್ರ ಬಂದು ನನ್ನನ್ನು ಕಾಣಬೇಕು ಅಂತ ಹೇಳಿಬಿಟ್ಟು ಹೊರಟೋಗ್ತಾರೆ. ಮಾರನೇ ದಿನ ರಾಮಾನುಜರು ತಮ್ಮ ಶಿಷ್ಯ ಕೂರತ್ತಾಳ್ವಾನ್ ಹಾಗೂ ದಾಶರಥಿ ಅನ್ನೋರನ್ನ ಕರ್ಕೊಂಡು ನಂಬಿಗಳನ್ನು ನೋಡೋದಕ್ಕೆ ಹೋಗ್ತಾರೆ. ತಿರುಕ್ಕೋಟಿಯೂರ್ ನಂಬಿಗಳು ಕೇವಲ ದಂಡ ಪವಿತ್ರದೊಂದಿಗೆ ಮಾತ್ರ ಬರೋದಕ್ಕೆ ಹೇಳಿದ್ದೆ ಅಲ್ವಾ ನಿಮಗೆ ಅಂತ ಕೇಳಿದಾಗ ರಾಮಾನುಜರು, ಹೌದು, ಇವರೇ ನನ್ನ ದಂಡ ಮತ್ತು ಪವಿತ್ರ, ಕೂರೇಶನೇ ನನ್ನ ದಂಡ, ದಾಶರಥಿಯೇ ನನ್ನ ಪವಿತ್ರ ಅಂತ ಹೇಳ್ತಾರೆ. ನಂಬಿಗಳು ಮೂವರನ್ನೂ ಕರ್ಕೊಂಡು ಹೋಗಿ ತಿರುಮಂತ್ರ ಉಪದೇಶ ಮಾಡ್ತಾರೆ. ವಿಶೇಷ ಅರ್ಥಗಳೊಡನೆ ತಿರುಮಂತ್ರ ಹೇಳಿ ಇದನ್ನು ನೀವು 3 ಜನ ಬೇರೆ ಯಾರಿಗೂ ಹೇಳಬಾರ್ದು, ಬಹಳ ರಹಸ್ಯವಾದ ವಿಷಯವಾಗಿರೋದ್ರಿಂದ ನೀವು ಯಾರಿಗೂ ಹೇಳೋದಿಲ್ಲ ಅಂತ ಪ್ರಮಾಣ ಮಾಡಿ ಅಂತ ಕೇಳ್ತಾರೆ. 3 ಜನ ಪ್ರಮಾಣ ಮಾಡಿಕೊಡ್ತಾರೆ. ಮರುದಿನ ಅಲ್ಲಿಯ ನರಸಿಂಹಸ್ವಾಮಿಯ ದೇವಾಲಯಕ್ಕೆ ಬಂದು ದರ್ಶನ ಪಡೆದ ರಾಮಾನುಜರಿಗೆ ದೇವಸ್ಥಾನಕ್ಕೆ ಬಂದಿರೋ ಭಕ್ತರಲ್ಲಿ ಇರುವ ದುಃಖ ದುಮ್ಮಾನಗಳು ಬಹಳವಾಗಿ ಚಿಂತೆ ಉಂಟು ಮಾಡುತ್ತೆ. ಇವರೆಲ್ಲರ ಕಷ್ಟನ ಪರಿಹಾರ ಮಾಡೋ ಉಪಾಯ ತಿಳಿದಿದ್ರೂ ಸಹ ಯಾಕೆ ನಾವು ಸುಮ್ಮನೆ ಇರಬೇಕು ಅಂತ ಯೋಚಿಸ್ತಾರೆ. ತಿರುಮಂತ್ರದಿಂದ ಇವರೆಲ್ಲರೂ ಪ್ರಯೋಜನ ಪಡ್ಕೋಬಹುದು, ಆದರೆ ಯಾರಿಗೂ ಹೇಳೋದಿಲ್ಲ ಅಂತ ಗುರುಗಳಿಗೆ ಪ್ರಮಾಣ ಮಾಡಿಕೊಟ್ಬಿಟ್ಟಿರೋದ್ರಿಂದ ಹೇಳೋಕ್ಕಾಗ್ತಾ ಇಲ್ಲ. ಹೇಳದೆ ಹೋದರೆ ಈ ಮುಗ್ಧ ಜನರ ಕಷ್ಟ ತೀರೋದಿಲ್ಲ, ಏನು ಮಾಡೋದು ಅಂತ ಯೋಚನೆ ಮಾಡ್ತಾರೆ ರಾಮಾನುಜರು. ಗುರುಗಳಿಗೆ ಕೊಟ್ಟ ಮಾತನ್ನು ಮೀರಿದರೆ ತಮಗೆ ರೌರವ ನರಕ ಪ್ರಾಪ್ತಿಯಾಗೋದು ಖಂಡಿತ. ಆದರೆ ಇಷ್ಟು ಜನಕ್ಕೆ ಒಳ್ಳೆಯದಾಗತ್ತೆ. ಇಷ್ಟು ಜನರಿಗೆ ಒಳ್ಳೆಯದಾಗೋದಾದರೆ ತಮಗೊಬ್ಬರಿಗೆ ನರಕ ದರ್ಶನ ಆದರೆ ಆಗಲಿ ಅಂತ ಯೋಚಿಸಿ ದೇವಸ್ಥಾನಕ್ಕೆ ಬಂದು ಎಲ್ಲ ಜನರಿಗೂ ಕೇಳುವ ಹಾಗೆ ಎತ್ತರದ ಸ್ಥಳದಲ್ಲಿ ನಿಂತು, ನಿಮಗೆಲ್ಲ ಒಳ್ಳೆಯದಾಗುವ ಮಂತ್ರ ನನ್ನಲ್ಲಿದೆ, ಯಾರ್ಯಾರಿಗೆ ತಿಳಿಯೋ ಆಸಕ್ತಿ ಇದೆಯೋ ಅವರೆಲ್ಲ ಬಂದು ಉಪದೇಶ ಪಡ್ಕೊಳ್ಳಿ ಅಂತ ಜೋರಾಗಿ ಹೇಳ್ತಾರೆ. ಬಂದವ್ರಿಗೆಲ್ಲ ತಿರುಮಂತ್ರ ಉಪದೇಶ ಮಾಡಿಬಿಡ್ತಾರೆ. ವಿಷಯ ತಿಳಿದ ತಿರುಕ್ಕೋಟಿಯೂರ್ ನಂಬಿಗಳು ಕೋಪದಿಂದ ಕೆಂಡವಾಗಿಬಿಡ್ತಾರೆ. ರಾಮಾನುಜರನ್ನ ಕರೆಸಿ
ತಮಗೆ ಕೊಟ್ಟ ಮಾತು ನೆನಪಿದೆಯೇ ಅಂತ ಕೇಳ್ತಾರೆ. ರಾಮಾನುಜರು ಕೈ ಮುಗಿದು ನಿಂತು, ನೆನಪಿದೆ, ಹಾಗೆ ಅದನ್ನು ಪಾಲಿಸದೇ ಇದ್ದಿದ್ದಕ್ಕೆ ನನಗೆ ನರಕ ದರ್ಶನ ಆಗತ್ತೆ ಅನ್ನೋದೂ ತಿಳಿದಿದೆ ಅಂತಾರೆ. ಆಗ ಅವಕ್ಕಾದ ನಂಬಿಗಳು, ಎಲ್ಲ ತಿಳಿದು ಯಾಕೆ ಹೀಗೆ ಮಾಡಿದ್ರಿ ಅಂತ ಕೇಳ್ತಾರೆ. ಇಷ್ಟು ಶಕ್ತಿಯುತವಾದ ಮಂತ್ರವನ್ನು ಅದಷ್ಟು ಜನರಿಗೆ ಕೊಟ್ಟು ಅವರುಗಳನ್ನು ಉದ್ಧಾರ ಮಾಡಿದರೆ ನಾನೊಬ್ಬ ನರಕಕ್ಕೆ ಹೋದರೂ ಪರವಾಗಿಲ್ಲ ಅಂತ ಅಂದ್ಕೊಂಡು ಉಪದೇಶ ಮಾಡಿಬಿಟ್ಟೆ ಅಂತಾರೆ. ತಿರುಕ್ಕೋಟಿಯೂರ್ ನಂಬಿಗಳು ಚಲಿಸಿ ಹೋಗ್ತಾರೆ. ಎಲ್ಲರ ಒಳಿತಿಗಾಗಿ ತಾವು ನರಕ ಅನುಭವಿಸೋಕ್ಕೆ ಸಿದ್ಧವಾಗಿರುವ ಇವರ ದಯಾಪೂರಿತ ಹೃದಯ ನನಗಿಲ್ವಲ್ಲ ಅನ್ಸತ್ತೆ. ಇಷ್ಟು ದಿನ ಈ ಮಂತ್ರರತ್ನವನ್ನು ಗೋಪ್ಯವಾಗಿ ಇಟ್ಕೊಂಡ್ಬಿಟ್ಟೆ ಅಂತ ಬೇಜಾರು ಮಾಡಿಕೊಂಡು ರಾಮಾನುಜರನ್ನು ಅಪ್ಪಿಕೊಂಡು, ನಿಮಗಿರುವ ಬುದ್ಧಿ ನನಗಿಲ್ಲದೆ ಹೋಯ್ತು, ನೀವು ಎಂಬೆರುಮಾನಾರ್ ಅಂತ ಕರೀತಾರೆ. ಅವತ್ತಿನಿಂದ ರಾಮಾನುಜರಿಗೆ ಎಂಬೆರುಮಾನಾರ್ ಅನ್ನೋ ಹೆಸರು ಕೂಡ ಬರುತ್ತೆ. ನನ್ನಲ್ಲಿ ಇನ್ನೂ ರಹಸ್ಯವಿತ್ತು, ಅದನ್ನೂ ನಿಮಗೆ ಕೊಡಬೇಕು ಅಂತ ಯೋಚಿಸಿದ್ದೆ, ನೀವು ಇಷ್ಟಕ್ಕೆ ತೃಪ್ತರಾಗ್ಬಿಟ್ರಿ ಅಂತ ಹೇಳ್ತಾರೆ. ರಾಮಾನುಜರು ಇನ್ನೂ ಇತ್ತು ಅಂತ ಹೇಳಿದ್ದನ್ನು ಕೇಳಿ, ರಹಸ್ಯಗಳನ್ನು ಕೇಳುವ ಅರ್ಹತೆನ ಕಳ್ಕೊಂಡ್ಬಿಟ್ಟಿದ್ದೀನಿ, ಕೊಟ್ಟ ಮಾತು ತಪ್ಪಿದ ನಾನು ನಿಮ್ಮನ್ನು ಮತ್ತೆ ಹೇಗೆ ಕೇಳಲಿ ಅಂತ ಹೇಳಿಬಿಟ್ಟು ಶ್ರೀರಂಗಕ್ಕೆ ವಾಪಸ್ ಹೊರಟೋಗ್ತಾರೆ. ಸ್ವಲ್ಪ ಕಾಲ ನಂತರ ಒಬ್ಬರೇ ಬಂದು ತಿರುಕ್ಕೋಟಿಯೂರ್ ನಂಬಿಗಳನ್ನ ಭೇಟಿ ಮಾಡ್ತಾರೆ. ಆಗ ತಿರುಕ್ಕೋಟಿಯೂರ್ ನಂಬಿಗಳು ರಾಮಾನುಜರನ್ನ ಕರ್ಕೊಂಡು ಹೋಗಿ ಯಾರಿಗೂ ಉಪದೇಶ ಮಾಡೋದಿಲ್ಲ ಅಂತ ತಮ್ಮ ಪಾದದ ಮೇಲೆ ಪ್ರಮಾಣ ಮಾಡಿಸ್ಕೊಂಡು ಚರ್ಮ ಶ್ಲೋಕದ ಉಪದೇಶ ಮಾಡ್ತಾರೆ. ನಂತರ ರಾಮಾನುಜರ ಕೋರಿಕೆ ಮೇರೆಗೆ 1 ವರ್ಷ ಗುರುಸೇವೆ ಮಾಡಿದ ಅರ್ಹ ಶಿಷ್ಯನಿಗೆ ಮಾತ್ರ ಹೇಳ್ಕೊಡ್ಬಹುದು ಅಂತ ಅಪ್ಪಣೆ ಕೊಡ್ತಾರೆ. ಮುಂದೆ ಕೂರೇಶನಿಗೆ ರಾಮಾನುಜರು ಇದನ್ನು ಉಪದೇಶ ಮಾಡ್ತಾರೆ. ಆದರೆ ದಾಶರಥಿ ಮಾತ್ರ ತಿರುಕ್ಕೋಟಿಯೂರ್ ನಂಬಿಗಳ ಬಳಿಗೇ ಬಂದು ಅವರಿಂದಾನೇ ಉಪದೇಶ ಪಡಿತಾರೆ. ಶ್ರೀಮತೆ ರಾಮಾನುಜಾಯ ನಮಃ.